ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡಿದ್ದು ನೋಡಿ. ಇವತ್ತಿನ ಎಕ್ಸಾಕ್ಟ್ ವೆಯ್ಟ್ ಬಂದು 59.1 kg ಇದ್ದೀನಿ. ಸೊ ಇವತ್ತಿಂದ ಒಂದಷ್ಟು ವೆಯ್ಟ್ ಲಾಸ್ ಸೀರೀಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸೊ ವೆಯ್ಟ್ ಲಾಸ್ ಆಗಬೇಕು ಅಂತ ನಿಮಗೂ ಏನಾರ ಇಷ್ಟ ಇದ್ದರೆ ನಿಮ್ಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ನಾನು ಇವತ್ತಿಲ್ಲಿ ಬೇಸನ್ ಪರಾಟ ಮಾಡ್ಕೊಂಡಿದ್ದೀನಿ. ಅಂದರೆ ಫುಲ್ ವೆಜಿಟೇಬಲ್ಸ್ ವಿತ್ ಆಲ್ ಫುಲ್ ಪ್ರೋಟೀನ್ ವೆಜಿಟೇಬಲ್ಸ್, ಲೀಫಿ ಗ್ರೀನ್ಸ್ ಹಾಕಿ ಬೇಸನ್ ಪರಾಟ ಮಾಡ್ತಾಯಿದ್ದೀನಿ. ಅಂದರೆ ಕಡಲೆ ಹಿಟ್ಟಲ್ಲಿ ರೊಟ್ಟಿ ಥರ ಮಾಡ್ಕೊತಾ ಇದ್ದೀನಿ. ಸೊ ನೀವು ಹೆಂಚ ಮೇಲೆ ಸಹ ಆಯಿಲ್ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ಗ್ರೀಸ್ ಮಾಡಿ ಟಿಶ್ಯೂ ಪೇಪರಲ್ಲಿ ರಬ್ ಮಾಡ್ಕೊಂಡ್ಬಿಡಿ, ಅದು ನೀಟಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಸೊ ವಿತೌಟ್ ಆಯಿಲ್ ನೀವು ಇದನ್ನು ಬೇಸನ್ ಪರಾಟ ಮಾಡ್ಕೋಬೋದು. ಸೊ ಒನ್ಸ್ ತವ ಬಿಸಿ ಆದಮೇಲೆ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ನಾವೇನೇನು ಮಾಡ್ಕೊಂಡಿದ್ದೀವಿ, ಸೊ ಈ ರೆಸಿಪಿನ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ ಖಂಡಿತ. ಸೊ ಈಗ ನಾನು ನಿಮಗೆ ಜಸ್ಟ್ ಒಂದು ಏನು ಹೇಳ್ತಾರೆ ಸಮರಿ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ಏನಿದೆ ಮಿಕ್ಸ್ಚರ್, ಬೇಸನ್ ಪರಾಟ ಅಂದರೆ ಕಡಲೆ ಹಿಟ್ಟಿನ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನು ಮಾಡ್ಕೊಂಡಿರೋಂಥ ಮಿಕ್ಸ್ಚರ್ನ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ತವಾ ಮೇಲೆ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ 2 ಮಾಡ್ಕೊತಾ ಇದ್ದೀನಿ. ಡಿನ್ನರ್ಗೆ ನೀವು ಇದನ್ನೇ ಕಂಟಿನ್ಯೂ ಮಾಡೋದಾದರೆ 1 ಮಾಡ್ಕೊಳ್ಳಿ ಸಾಕು. ಸೊ ವೆರಿ ಲೋ ಕ್ಯಾಲರಿ ಫುಡ್. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಏನು ಟೇಸ್ಟ್ ಇಲ್ಲದೆ ಇರೋವಂಥದ್ದು, ಕಷ್ಟಪಟ್ಟು ತಿನ್ನಬೇಕಾಗಿರೋವಂಥ ಅವಶ್ಯಕತೆ ಇಲ್ಲ. ಟೇಸ್ಟಿ ಫುಡ್ ಯೂಸ್ ಮಾಡಿಕೊಂಡು ಟೇಸ್ಟಿ ಫುಡ್ನ ತಿಂತಾನೆ ನಾವು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅನ್ನೋದು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ. ಸೊ ಈ ರೋಟಿನ ನಾನು 2 ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ತುಂಬ ಯಮ್ಮಿ ಆಗಿರುತ್ತೆ. ಸೊ ಈ ರೋಟಿ ಜೊತೆಗೆ ನೀವು ಮೊಸರಲ್ಲಿ ತಿನ್ಬೋದು, ಗಟ್ಟಿ ಮೊಸರಲ್ಲಿ, ಮಜ್ಜಿಗೆ ಅಲ್ಲ. ಇಲ್ಲ ಅಂತಂದರೆ ನೀವು ಯಾವುದನ್ನು ಗ್ರೀನ್ ಚಟ್ನಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ಜಿಂಜರ್ ಚಟ್ನಿನಲ್ಲಿ ತಿನ್ಬೋದು. ಅಗೈನ್ ಚಟ್ನಿ ಸಹ ಕ್ಯಾಲರಿ ಕೌಂಟ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿ.